ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಹಿಜಾಬ್ ಜಟಾಪಟಿ. ಸಿದ್ದರಾಮಯ್ಯ ತೀರ್ಮಾನವನ್ನ ಖಂಡಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀತಿ ಅಗತ್ಯವಾದದ್ದು. ಎಲ್ಲ ಮಕ್ಕಳು ಒಂದೇ ಎನ್ನುವ ನಿರ್ಧಾರವನ್ನ ನಾವು ಮಾಡಿದ್ದೇವೆ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಧರ್ಮ ದಂಗಲ್ ಅಂತ ಹೇಳಿನೇ ಇದು ಬಣ್ಣವನ್ನು ಪಡೆದುಕೊಳ್ತು. ಅದರಲ್ಲಿ ರಾಜಕಾರಣ ಬೆರೀತು. ಹಿಜಾಬನ್ನು ಧರಿಸಿ ಬರಬಾರ್ದು ಮಕ್ಕಳು ಅಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಂತದಲ್ಲಿ, ಕಾಲೇಜಿನ ಹಂತದಲ್ಲಿ ಅಂತೇಳಿ ಕೋರ್ಟ್ ಮೊರೆ ಕೂಡ ಹೋಗಲಾಯಿತು. ಅಲ್ಲೂ ಕೂಡ ಹಿಜಾಬನ್ನು ಧರಿಸಬಾರ್ದು ಅನ್ನುವಂಥ ಒಂದು ತೀರ್ಪು ಬಂದಿತ್ತು. ಬಟ್ ಈಗ ಮತ್ತೆ ಶುರುವಾಗಿದೆ ಈಗ ಧರ್ಮ ದಂಗಲ್. ಎಲ್ಲರಿಗೂ ಸಮಾನತೆ ಇರಲಿ ಅನ್ನೋದು ಹಿಜಾಬ್ ನಿಷೇಧದ ಹಿನ್ನೆಲೆ. ಇದನ್ನು ಧಿಕ್ಕರಿಸಿ ಸಿದ್ದರಾಮಯ್ಯ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಲೇ ಎಚ್ಚೆತ್ತು ಈ ತೀರ್ಮಾನವನ್ನು ವಾಪಸ್ ಪಡಿಬೇಕು, ಇದೊಂದು ಭಂಡ ಸರ್ಕಾರ ಅಂತ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ ಯಾವ ರೀತಿ, ನೋಡಿ ಹಿಜಾಬ್ ಅನ್ನುವಂಥದ್ದು ಶಿರೋವಸ್ತ್ರ ಅಂತ ನಾವೇನು ಕರಿತೀವಿ, ಅದು ಸಮವಸ್ತ್ರದ ಭಾಗವಲ್ಲ. ಈಗ ವೇಲ್ ಹಾಕೋತಾರೆ, ದುಪ್ಪಟ್ಟು ಹಾಕೋತಾರೆ, ಅದು ಸಮವಸ್ತ್ರದ ಒಂದು ಭಾಗ. ಆದರೆ ಹಿಜಾಬ್ ಅಲ್ಲ ಅನ್ನೋದನ್ನು ಈ ಹಿಂದೆ ಕೂಡ ಕೋರ್ಟ್ ಹೇಳಿತ್ತು. ಅದರಲ್ಲೂ ಕೆಲವೊಂದಿಷ್ಟು ಕಾಯ್ದೆಗಳ ಅನ್ವಯವಾಗಿ ಆಯಾ ಶಾಲಾ ಆಡಳಿತ ಮಂಡಳಿಗಳು ಅದನ್ನು ನಿರ್ಧಾರವನ್ನು ಮಾಡಬಹುದು ಅನ್ನೋದು. ಉಡುಪಿಯಿಂದ ಶುರುವಾದಂಥ ಒಂದು ವಿವಾದ ಇದು, ಹಿಜಾಬ್ ವಿವಾದ. ಒಂದು 6 ಜನ ಸ್ಟೂಡೆಂಟ್ಸಿಂದ ಶುರುವಾದಂಥ ಕಾಂಟ್ರವರ್ಸಿ ಇದು ದೇಶಾದ್ಯಂತ ಚರ್ಚೆ ಆಯಿತು. ಬೇರೆ ಬೇರೆ ಆಯಾಮವನ್ನು ಕೂಡ ಪಡೆದುಕೊಳ್ತು. ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ ಅಲ್ವಾ, ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವರೇನು ಹೇಳಿದ್ದಾರೆ ಹಾಗಾದರೆ ಕೇಳೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಂಡುಕೊಳ್ತಿದ್ದಾರೋ ಇದನ್ನು ಖಂಡಿಸ್ತೇನೆ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ? ಇವೆಲ್ಲ ರಾಜಕೀಯ ದೊಬ್ಬರಗಳನ್ನು ಮುಖ್ಯಮಂತ್ರಿಗಳು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕೆ ಸಾಧ್ಯ ಇಲ್ಲ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ. ಇದನ್ನು ಖಂಡಿಸ್ತೇನೆ. ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ. ಇದು ನಾಡಿನ ಉದ್ದಗಲಿಗೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯನವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ. ಈಗಲಾದರೂ ಜಾಗೃತರಾಗಿ ಬದಲಿದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡುವಂಥ ಒತ್ತಾಯವನ್ನು ಮಾಡ್ತಾರೆ. ಬಿಜೆಪಿ ಹಿಜಾಬ್ ನಿಷೇಧದ ಬಗ್ಗೆ ಸಿಎಂ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಧರ್ಮ ಒಡೆಯುವ ಚಾಳಿ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಘಟನೆಗೆ ಪೆಟ್ಟು ಬೀಳುವ ಪ್ರಕರಣಗಳು ನಡೀತಾ ಇದ್ದಾವೆ. ಈಗ ಮಕ್ಕಳಲ್ಲಿ ಭೇದ ಮೂಡಿಸುವಂಥ ಕೆಲಸಕ್ಕೆ ಈ ಸರ್ಕಾರ ಮುಂದಾಗಿದೆ. ಸರ್ಕಾರದ ವೈಫಲ್ಯ, ಮುಜುಗರ ತರುವಂತಹ ಘಟನೆಗಳಿಂದ ಡ್ಯಾಮೇಜ್ ಆಗಿದೆ. ಇದನ್ನ ಮರೆಮಾಚಲಿಕ್ಕೆ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಅಂದರೆ ಇದರಿಂದ ಒಂದು ಪ್ಲಾನ್ ಇದೆ ಅನ್ನೋದು ಅವರ ಮಾತಿನ ಅರ್ಥ. ಸರ್ಕಾರದ ವೈಫಲ್ಯಗಳು ಅಥವಾ ಗ್ಯಾರಂಟಿಗಳು, ಬರ ನಿರ್ವಹಣೆ, ಅದರ ಜೊತೆಗೆ ಟ್ರಾನ್ಸ್ಫರ್ ದಂಧೆ, ಈ ಆರೋಪಗಳೇನಿತ್ತಲ್ಲ, ಇದನ್ನ ಮರೆಮಾಚಲಿಕ್ಕೆ, ದಿಕ್ಕು ತಪ್ಪಿಸಲಿಕ್ಕೆ ಈ ಹಿಜಾಬ್ ವಿವಾದವನ್ನು ಬೇಕು ಅಂತಲೇ ಎಳೆದು ತಂದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಟಿಪ್ಪು ಮನಸ್ಥಿತಿ ಇದೆ ಅಂತೇಳಿ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂದರೆ ಮುಸ್ಲಿಮರ ತುಷ್ಟೀಕರಣ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲಿಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಕೆಂಡಾಕಾರ್ತಿದ್ದಾರೆ. ಹಾಗಾದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ನೋಡೋಣ. ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ. ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ, ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು. ಅಲ್ಲಿ ಅವರು SC ಇರ್ಬೋದು, ಮುಂದುವರೆದವ್ರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಪಾರ್ಸಿ ಇರ್ಬೋದು, ಇವೆಲ್ಲ ಗೊತ್ತಾಗಬಾರ್ದು. ಆ ರೀತಿ ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ. ಇವತ್ತು ಅದಕ್ಕೂ ಸಿದ್ದರಾಮಯ್ಯನವರು ಕಲ್ಲಾಕುವಂಥ ಪ್ರಯತ್ನವನ್ನು
ಮಾಡಿದ್ದಾರೆ. ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡಿದ್ರು. ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತಿ